ಚಿಕ್ಕ ಶಿವಾಜಿ ದೊಡ್ಡ ಕನಸು. ಒಮ್ಮೆ ಪರ್ವತಗಳ ಮಧ್ಯೆ ಇರುವ ಶಿವನೇರಿ ಕೋಟೆಯಲ್ಲಿ ಒಗ್ಗ ಚಿಕ್ಕ ಮಗು ಹುಟ್ಟಿತು. ಅವನ ಹೆಸರು ಶಿವಾಜಿ. ಶಿವಾಜಿ ತುಂಬ ಚಿಕ್ಕವನಾಗಿದ್ದರೂ ಅವನ ಕಣ್ಣುಗಳಲ್ಲಿ ಕುತೂಹಲವಿತ್ತು. ಅವನು ಸದಾ ಪ್ರಶ್ನೆ ಕೇಳುತ್ತಿದ್ದ. ಶಿವಾಜಿಯ ತಾಯಿ ಜಿಜಾಬಾಯಿ ಅವನಿಗೆ ಪ್ರತಿದಿನ ಕಥೆ ಹೇಳುತ್ತಿದ್ದಳು. ರಾಮನ ಕಥೆ, ಕೃಷ್ಣನ ಕಥೆ, ಧೈರ್ಯ ಮತ್ತು ಸತ್ಯದ ಕಥೆ. ಜಿಜಾಬಾಯಿ ಹೇಳುತ್ತಿದ್ದಳು, ಮಗನೇ, ನಾವು ಯಾವಾಗಲೂ ಸತ್ಯದ ಬದಿಯಲ್ಲಿರಬೇಕು, ದುರ್ಬಲರನ್ನು ರಕ್ಷಿಸಬೇಕು. ಚಿಕ್ಕ ಶಿವಾಜಿ ಗಮನದಿಂದ ಕೇಳುತ್ತಿದ್ದ. ಆ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಿದ್ದ. ಒಂದು ದಿನ ಶಿವಾಜಿ ಕೇಳಿದನು, ಅಮ್ಮ, ನಮ್ಮ ಜನ ಯಾಕೆ ದುಃಖದಲ್ಲಿದ್ದಾರೆ? ಜಿಜಾಬಾಯಿ ಮೃದುವಾಗಿ ಹೇಳಿದರು, ಯಾಕೆಂದರೆ ಅವರಿಗೆ ಒಳ್ಳೆಯ ರಾಜನಿಲ್ಲ. ಆ ದಿನದಿಂದ ಶಿವಾಜಿಯ ಮನಸ್ಸಿನಲ್ಲಿ ಒಂದು ಕನಸು ಹುಟ್ಟಿತು. ಅವನು ಹೇಳಿದನು, ನಾನು ದೊಡ್ಡವನಾದ ಮೇಲೆ ಒಳ್ಳೆಯ ರಾಜನಾಗುತ್ತೇನೆ, ಎಲ್ಲರನ್ನೂ ಕಾಪಾಡುತ್ತೇನೆ. ಶಿವಾಜಿ ದೊಡ್ಡವನಾದಾಗ ಅವನು ಧೈರ್ಯಶಾಲಿಯಾಗಿದ್ದ, ಬುದ್ಧಿವಂತನಾಗಿದ್ದ ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಅವನು ಸ್ನೇಹಿತರ ಜೊತೆ ಸೇರಿ ಕೋಟೆಗಳನ್ನು ಕಟ್ಟಿದ, ಜನರನ್ನು ರಕ್ಷಿಸಿದ. ಶಿವಾಜಿ ಯಾವಾಗಲೂ ಹೇಳುತ್ತಿದ್ದ, ಮಹಿಳೆಯರಿಗೆ ಗೌರವ ಕೊಡಬೇಕು, ಬಡವರಿಗೆ ಸಹಾಯ ಮಾಡಬೇಕು. ಜನರಿಗೆ ಶಿವಾಜಿ ತುಂಬಾ ಇಷ್ಟವಾಯಿತು. ಅವರು ಹೇಳಿದರು, ನಮ್ಮ ಶಿವಾಜಿಯೇ ನಮ್ಮ ರಾಜ. ನಂತರ ಒಂದು ದಿನ ಎಲ್ಲ ಜನ ಸೇರಿದರು. ಶಿವಾಜಿಗೆ ಕಿರೀಟ ತೊಡಿಸಿದರು. ಆದರೆ ಶಿವಾಜಿ ನಗುತ್ತಾ ಹೇಳಿದರು, ನಾನು ರಾಜನಾದರೂ ನಾನು ನಿಮ್ಮ ಸ್ನೇಹಿತ. ಶಿವಾಜಿ ಮಹಾರಾಜರು ಒಳ್ಳೆಯ ಹೃದಯದ ರಾಜರಾದರು. ಅವರು ಜನರಿಗೆ ಸಂತೋಷ ಕೊಟ್ಟರು. ಇಂದಿಗೂ ಶಿವಾಜಿಯ ಕಥೆ ನಮಗೆ ಹೇಳುತ್ತದೆ, ಧೈರ್ಯವಾಗಿರು, ಸತ್ಯವಾಗಿರು, ಎಲ್ಲರಿಗೂ ಒಳ್ಳೆಯವನಾಗಿರು. ಚಿಕ್ಕ ಮಕ್ಕಳೇ, ನೀವು ಶಿವಾಜಿಯಂತೆ ಒಳ್ಳೆಯ ಮನಸ್ಸು ಇಟ್ಟುಕೊಂಡರೆ ನೀವು ಕೂಡ ಒಳ್ಳೆಯ ನಾಯಕರು ಆಗಬಹುದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೇಳಿಸಿರಿ. ಜೈ ಶಿವಾಜಿ.